ಎಲ್ಲರೂ ಹೆಂಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ನಾನು. ಇವತ್ತು ನಾವು ಎಳ್ಳಿಕಾಯಿ ಚಿತ್ರಾನ್ನ ಮಾಡಿದಾಗೆಲ್ಲ ಎಳ್ಳಿಕಾಯಿ ಜ್ಯೂಸ್ ಅಂತೂ ಕಂಪಲ್ಸರಿ. ಅದು ವಿಟಮಿನ್ ಸಿ ಹೆಚ್ಚಿರುತ್ತೆ ಮತ್ತು ತಲೆ ಸುತ್ತಿಗೆ ಒಳ್ಳೆಯದು. ಯಾರ್ಯಾರಿಗೆ ವಯಸ್ಸಾಗಿರೋರಿಗೆ ಅಥವಾ ಚಿಕ್ಕವ್ರಿಗೆ ಅಥವಾ ಯಾರ್ಯಾರಿಗೆ ತಲೆ ಸುತ್ತಿರುತ್ತೋ ಅವರಿಗೆ ಇದಂತೂ ಬೆಸ್ಟ್ ಟ್ರೀಟ್ಮೆಂಟ್ ಅಂತಲೇ ಅಂದ್ಕೊಳ್ಳಿ. ನೋಡಿ ಈ ಥರ ಇರುತ್ತೆ. ಅದು ಇದು ಕಟ್ ಮಾಡಿರೋದು ಹಾಫು, ಅದು ಫುಲ್ ಆದರೆ ಇದ್ರದ್ದೇ ಹಾಫ್ ಪಾರ್ಟ್ ಇಲ್ಲಿ ಇರುತ್ತೆ. ಸೊ ಇದರಲ್ಲಿ ಇದನ್ನ ಹೆಂಗೆ ಮಾಡೋದು ಅಂತ ನೋಡೋಣ. ಸೊ ಫಸ್ಟಿಗೆ ಒಂದು ಚಮಚಷ್ಟು ನೀರನ್ನ ತಗೋಬೇಕು. ಆಮೇಲೆ ಈ ಥರದೊಂದು ಹಾಫ್ ಓಳು ಅಂದರೆ ಒಂದು ಎಳ್ಳಿಕಾಯಿ ಚಿತ್ರಾನ್ನ ತಗೋಬೇಕು. ಒಂದು ಎಳ್ಳಿಕಾಯಿ ತಗೋಬೇಕು. ಅದರಲ್ಲಿ ಹಾಫ್ ಅಂದರೆ ನೀವೇನಾದ್ರು ಎಳ್ಳಿಕಾಯಿ ಚಿತ್ರಾನ್ನ ಮಾಡ್ತಿದ್ರೆ ತೊಗೊಂಬಿಟ್ಟು ಇದನ್ನು ಒಂದು ತಗೋಬೇಕು. ಒಂದು ಹಾಫು ಇದಕ್ಕೆ ಏನಪ್ಪ ಚಿತ್ರಾನ್ನಕ್ಕೆ ನೋಡಿ, ಚಿತ್ರಾನ್ನ ಮಾಡಿದ್ದೀವಿ. ಚಿತ್ರಾನ್ನದ ಗೊಜ್ಜು ರೆಡಿಯಾಗಿದೆ. ಗೊಜ್ಜಿಗೆ ಇದು, ಜ್ಯೂಸಿಗೆ ಅದು. ಅದು ಊಟ ಅಡುಗೆ ಮಾಡಿದ ತಕ್ಷಣ ಜ್ಯೂಸ್ ಕುಡಿಲೇಬೇಕು ಎಲ್ಲರೂ. ಇದು ನಮ್ಮ ಫ್ಯಾಮಿಲಿಲಿ ನಡ್ಕೊಂಡು ಬಂದಿರೋ ಕಂಪಲ್ಸರಿ. ಸೊ ಇದು ನೋಡಿ, ನೀರಿಗೆ ಇದ್ದು ರಸ ಹಿಂಡ್ತಾ ಇದ್ದೀವಿ. ಇದು ಒಂದು ಚೊಂಬಿಗಾಗೋಷ್ಟು ಅಂದರೆ ಒಂದು ಹಾಫ್ ಫುಲ್ ಹಿಂಡಬೇಕು. ಅದಕ್ಕೆ ಒಂದು ಹಾಫ್ ಫುಲ್ ಹಿಂಡ್ತಾ ಇದ್ದಾರೆ ನಮ್ಮಮ್ಮ. ಸೊ ನೋಡಿ, ಇದರಲ್ಲಿ ನಾವು ಎಲ್ಲದನ್ನು ಪುಡಿ ಮಾಡಿದ್ದೀವಿ. ಪೆಪ್ಪರ್ ಮತ್ತು ಜೀರಿಗೆನ ಅಷ್ಟೇ, ಅವೆರಡನ್ನೇ ಪುಡಿ ಮಾಡಬೇಕು. ಅದನ್ನ ಚೂರು ತಗೊಂಡು ಹಾಕೋಬೇಕು. ಇದನ್ನ ಹಂಗೆ ತಿನ್ನೋಕ್ಕೂ ಸ್ವಲ್ಪ ಚೆನ್ನಾಗಿರುತ್ತೆ, ಹುಳಿ ಥರ. ಜೀರಿಗೆ ಟೇಸ್ಟ್ ಬರುತ್ತೆ, ಸ್ವಲ್ಪ ಖಾರ ಇರುತ್ತೆ, ಹುಳಿ ಎಲ್ಲೋ ಒಂಚೂರು ಲೈಟಾಗಿ ಅನಿಸುತ್ತೆ ಹುಳಿ. ನೋಡಿ ಇದಕ್ಕೆ ಈ ಥರ ಹಾಕಿದ್ದೀವಿ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ. ಇದನ್ನ ಇನ್ನೂ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದಾಗ ಮತ್ತು ಇದಕ್ಕೊಂದು ಚೂರು ಸಕ್ಕರೆ ಹಾಕ್ಕೋಬೇಕು. ನೋಡಿ ಡಯಾಬಿಟಿಸ್ ಇದ್ದರೆ ನೀವು ಸಕ್ಕರೆ ಹಾಕ್ಕೊಳ್ಳೋದೇನು ಬೇಡ, ನೀವು ಶುಗರೇ ಹಾಕ್ಕೊಂಬಿಟ್ಟು ನೋಡಿ ಈ ಥರ ಮಿಕ್ಸ್ ಮಾಡ್ಕೋಬೋದು. ಸಕ್ಕರೆ ಹಾಕೋಬಾರ್ದು, ಸಾಲ್ಟ್ ಹಾಕೋಬೇಕು. ಎಸ್, ಡಯಾಬಿಟಿಸ್ ಇದ್ದರೆ ನೀವೇನು ಶುಗರ್ ಹಾಕ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೋಡಿ ಈ ಥರ. ನೋಡಿ ಹೆಂಗೆ ಬರುತ್ತೆ ನೋಡಿ, ಈ ಥರ ಇದೆ. ಪಿಂಕ್ ಶುಗರ್ ಹಾಕ್ಬೋದು, ಬೇಕಿದ್ರೆ ನೀವು ಪಿಂಕ್ ಶುಗರ್ ಹಾಕ್ಬೋದು. ಯಾವ ಸಾಲ್ಟ್ ಅಥವಾ ಯಾವ ಶುಗರ್ ಯಾರು ಹಾಕಿ. ಸೊ ಈಗ ಸ್ವಲ್ಪ ಶುಗರ್ ಹಾಕಬೇಕು. ಸ್ವಲ್ಪ, ಅದು ಅಂದರೆ ಒಂದು ಚೊಂಬಿಗೆ ಆಗೋ ಅಷ್ಟಂದರೆ 2 ಸ್ಪೂನ್ ಶುಗರ್ ಹಾಕ್ಕೋಬೇಕು. ತಾತ ಅಜ್ಜಿಗೆ ಶುಗರ್ ಬೇಡ. ತಾತ ಅಜ್ಜಿಗೆ ಸ್ವಲ್ಪ ಸಪ್ರೇಟಾಗಿ ಶುಗರ್ ಹಾಕ್ಕೋಬೇಕು. ಯಾಕೆಂದರೆ ಅವ್ರಿಗೆ ಶುಗರ್ ಇದೆ, ಅದಕ್ಕೆ ನಾವು ಬರೀ ಇಷ್ಟು ಮಾಡಿದ್ದೀವಿ. ಸೊ ಇದನ್ನ ಇಷ್ಟೇ ಗೈಸ್ ರೆಸಿಪಿ. ತುಂಬ ಈಸಿ ಇರುತ್ತೆ ಮತ್ತು ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ನಾನು ಒಂದ್ಸತಿ ನಮ್ಮ ಅಜ್ಜಿನೇ ಕುಡಿದ್ಬಿಟ್ಟು ಹೇಳ್ತಾರೆ, ನೋಡಿ ಬೇಕಿದ್ರೆ ನಮ್ಮ ಅಜ್ಜಿನೇ ಒಂದ್ಸತಿ ಕುಡಿದ್ಬಿಟ್ಟು ಹೇಳ್ತಾರೆ. ಅಮ್ಮಮ್ಮ ನೋಡಿ, ನಮ್ಮ ಅಜ್ಜಿಗಂತೂ ತುಂಬ ಇಷ್ಟ. ಅಂದರೆ ಅದು ಹುಳಿ ಇರುತ್ತಲ್ಲ, ನಮ್ಮ ಅಜ್ಜಿಗೆ ಹುಳಿ ಅಂದರೆ ತುಂಬ ಇಷ್ಟ. ಆ ಥರದ್ದು ಹಾಂ, ಚೆನ್ನಾಗಿದೆಯಾ? ಓಕೆ, ಥ್ಯಾಂಕ್ ಯು ಮಮ್ಮ ಫಾರ್ ಯುವರ್ ಫೀಡ್ಬ್ಯಾಕ್. ಥ್ಯಾಂಕ್ ಯು ನೀವು ಕೊಟ್ಟಿದ್ದಕ್ಕೆ. ಸೊ ಗೈಸ್, ಇವತ್ತಿನ ವಿಡಿಯೋ ಅಷ್ಟೇ. ಸೊ ಇದೇ ನಾನು ಫಸ್ಟ್ ವಿಡಿಯೋ. ಸೊ ಯಾರು
ಅಂದರೆ ಬೇಜಾರು ಮಾಡ್ಕೋಬೇಡಿ, ಯಾಕೆಂದರೆ ನಮ್ಮ ಹತ್ರ ಕ್ಯಾಮ್ರಾ ಇಲ್ಲ. ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ನೀವು ಸಬ್ಸ್ಕ್ರೈಬ್ ಮಾಡಿದ್ದು ದುಡ್ಡಲ್ಲಿ ನಾವು ಒಂದು ಕ್ಯಾಮ್ರಾ ತೊಗೋಬೋದು. ನಮ್ಮ ಹತ್ರ ಅಂದರೆ ನಾವು ಕ್ಯಾಮ್ರಾ ತೊಗೊಳ್ಳೋದು ಇನ್ನೂ ತೊಗೊಂಡಿಲ್ಲ. ನೀವು ಸಬ್ಸ್ಕ್ರೈಬ್ ಮಾಡಿ 500K ಮಾಡಿ ಗೈಸ್. ತೊಗೊಂಡಾಗ ಆವಾಗ ನಾವು ಒಂದು ಕ್ಯಾಮ್ರಾ ತೊಗೊಂಬಿಟ್ಟು ಕ್ಯಾಮ್ರಾದಲ್ಲಿ ವಿಡಿಯೋ ಮಾಡ್ತೀವಿ. ಸೊ ಇವತ್ತಿಗಿಷ್ಟೇ. ಜೈ ಕರ್ನಾಟಕ.